ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರ್ಕಾತು. ಎಲ್ಲರಿಗೂ ನಮಸ್ಕಾರ. ಸರ್, ನಾನು ಟಿಪ್ಪು ಸುಲ್ತಾನ್ ವರ್ಕ್ ಎಸ್ಟೇಟ್ ಕಮಿಟಿ ಶ್ರೀರಂಗಪಟ್ಟಣ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಕಮಿಟಿ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಸರ್, ಇಲ್ಲಿ ಅಲಿಮುಲ್ಲಾ ಶರೀಫ್ ಅವರು ಬೈಲಾ ಉಲ್ಲಂಘನೆ ಮಾಡಿದ್ದಾರೆ ಅಂತ ಡಾಕ್ಯುಮೆಂಟ್ ಸಮೇತ ತೋರಿಸಿದ್ದಾರೆ. ಹಾಗೂ ಕೋರ್ಟ್ ಜಡ್ಜ್ಮೆಂಟ್ ಎಗೇನೆಸ್ಟ್, ಇವರು ಟರ್ಮ್ಸ್ ಎಗೇನೆಸ್ಟ್ ಇಲ್ಲಿ ಕೂತ್ಕೊಂಡು ಆಡಳಿತ ನಡೆಸಿದ್ದಾರೆ ಅನ್ನೋದನ್ನ ತೋರಿಸಿದ್ದಾರೆ. ಅಲ್ಲಿ ನಮ್ಮ ಚೇರ್ಮನ್ ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಸ್ವೀಕರಿಸಿ ಅಲ್ಲಿ ಗೆದ್ದು ಬಂದಿರೋಂಥವ್ರು. ಓಕೆ, ಅವರು ಇಲ್ಲ ಅಲ್ಲಿ ಹೋಗಿ ಇಷ್ಟೆಲ್ಲ ಎಗಿನೆಸ್ಟ್ ಅಲ್ಲಿ ಎಕ್ಸ್ ಅಫಿಷಿಯೋ ಕೂತ್ಕೋಬೇಕಾಗಿದ್ದು. ಯಾರು ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲ ಟೀಚರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ರಿಟೈರ್ಡ್ ಆಗಿರ್ತಾರೆ ಅವ್ರು ಬಂದು ಅಲ್ಲಿ ಸೆಕ್ರೆಟರಿ ಆಗಬೇಕಾಗಿತ್ತು ಅಂತ ಎಲ್ಲ ಡಾಕ್ಯುಮೆಂಟ್ ಸಮೇತ ತೋರಿಸಿದ್ದಾರೆ. ಇಷ್ಟೊಂದು ವರ್ಷ ಆಡಳಿತ ನಡೆಸಿದ್ದಾರೆ. ನಾವು ಸಾಮಾನ್ಯ ಜನಗಳು ಒಂದು ಸೀಟ್ ಬೆಲ್ಟ್ ಹಾಕಿಲ್ಲ ಕಾರಲ್ಲಿ ಅಂತ ಹೇಳಿದ್ರೆ 1,000 ರೂಪಾಯಿ ಫೈನ್ ದಂಡ ಕಟ್ಟಬೇಕು. ಇಲ್ಲ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ 500 ರೂಪಾಯಿ ದಂಡ ಕಟ್ಟಬೇಕು. ಇವ್ರು 10 ವರ್ಷ 15 ವರ್ಷ ಆಡಳಿತ ನಡೆಸಿದ್ದಾರೆ ಇದೆಲ್ಲ ಎಗೇನೆಸ್ಟ್ ಆಗಿ. ಇದನ್ನ ಯಾಕೆ ಕೇಳ್ತಾ ಇಲ್ಲ? ಇದಕ್ಕೆ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ, ಇದಕ್ಕೆ ವಕ್ಫ್ ಬೋರ್ಡ್ ಆಫೀಸರ್ಗೆ ದೂರು ಕೊಟ್ಟಿದ್ದಾರೆ, ವಕ್ಫ್ ಮಂಡಳಿಗೆ ದೂರು ಕೊಟ್ಟಿದ್ದಾರೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ದೂರು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರದಿಂದ ಯಾವುದೇ ಕೂಡ ಮಾಹಿತಿ ಉತ್ತರ ಕೂಡ ಬರ್ತಾ ಇಲ್ಲ. ಸರ್ಕಾರದ ವತಿಯಿಂದ ಉತ್ತರ ಬರ್ತಾ ಇಲ್ಲ. ಕರೆಕ್ಟ್ ಆಗಿ ಲೀಗಲ್ ಆಕ್ಷನ್ ತಗೋತಾ ಇಲ್ಲ. ಯಾಕೆ? ಇದನ್ನ ಕೇಳೋರಿಗೆ ನಾವು ಇಷ್ಟೊಂದೆಲ್ಲ ಕೇಳ್ತಾ ಇದ್ರು, ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಸರ್, ನಾನು ಎಲ್ಲ ನಮ್ಮ ಕರ್ನಾಟಕ ಜನಗಳಿಗೆಲ್ಲರಿಗೂ ಈ ಮಾಹಿತಿ ತಿಳಿಸ್ತಾ ಇದ್ದೀನಿ. ಸರ್, ದಯವಿಟ್ಟು ಸರ್, ಈ ಪ್ರತಿಪಕ್ಷದವರು ನಮ್ಮ ಧ್ವನಿ ಎತ್ತಬೇಕು ಅಂತ ವಿನಂತಿ. ಸರ್, ನನ್ನ ಹೆಸರು ಮೊಹಮ್ಮದ್ ಇಮ್ರಾನ್. ಸರ್, ದಯವಿಟ್ಟು ಧ್ವನಿ ಎತ್ತಿ ಸರ್. ಇದ್ರ ಬಗ್ಗೆ ಪ್ರತಿಪಕ್ಷದವರು ಈ ವಿನಂತಿ ನಾನು ಮಾಡ್ಕೋತಾ ಇದ್ದೀನಿ. ಅಲ್ಲಿ ಕೂತ್ಕೋಬೇಕಾಗಿದೆ. ಈ ರೀತಿ ಎಲ್ಲ ಇದೆ ಸರ್, ಇಷ್ಟೊಂದೆಲ್ಲ. ಆಮೇಲೆ ಎಷ್ಟೋ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅವರು ಆರೋಪ ಮಾಡ್ತಾ ಇದ್ದಾರೆ ಸರ್. ಎಲ್ಲೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ಎಲ್ಲ ತನಿಖೆ ನಡೆಸಿ CBI ಕೊಡಿ ದಯವಿಟ್ಟು. ಆಮೇಲೆ ಆ ಯಾರ ಎಕ್ಸ್ ಅಫಿಷಿಯೋ ಇದ್ದಾರೆ ಸರ್, ಅವ್ರ ಬಗ್ಗೆ ದಯವಿಟ್ಟು ಕಾನೂನು ರೀತಿ ಕ್ರಮ ತಗೊಳ್ಳಿ. ಅವ್ರಿಗೆ ನಾವು ಲಾಯರ್ಗಳಿಗೆಲ್ಲ ಇವ್ರಿಗೆಲ್ಲ ವಿಚಾರಿಸಿದ್ವಿ, ಹಿಂಗೆಲ್ಲ ಇದೆಯಲ್ಲ. ಇಲ್ಲ, ಅವ್ರ ಮೇಲೆ ಯಾರು ಇಷ್ಟ ಆಡಳಿತ ನಡೆಸಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗುತ್ತೆ, ಅವ್ರ ಮೇಲೆ ಕ್ರಿಮಿನಲ್ ಆಕ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ನಮಗೆ ಅದ್ರ ಬಗ್ಗೆ ದಯವಿಟ್ಟು ಅವ್ರ ಮೇಲೆ ಹಾಕಿ, ಅವ್ರ ಕಾನೂನು ರೀತಿ ಅವ್ರಿಗೆ ಸಜೆ ಕೊಡಿ. ಅವ್ರಿಗೆ ದಯವಿಟ್ಟು ಕೊಡಿ. ಈ ವಿನಂತಿ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ನಮ್ಮ ಎಲ್ಲಾ ಪ್ರಜೆಗಳು ಎಲ್ಲರ ಹತ್ರ ನಮ್ಗೆ ಅನ್ಯಾಯ ಆಗಿದೆ. ಬಡವ್ರಿಗೆ 30% 30% ಆಕ್ಟ್ ಪ್ರಕಾರ, ಬೈಲಿದ ಆಕ್ಟ್ ಪ್ರಕಾರ ಅಲ್ಲಿ ಕೊಡಬೇಕು ಅಂತಿದೆ ಸರ್. ಹೆಲ್ತ್ಗೆ ಮತ್ತೆ ಎಜುಕೇಶನ್ಗೆ ಅಂತ ಶ್ರೀರಂಗಪಟ್ಟಣದಲ್ಲಿ ಯಾರಿಗೂ ಅವ್ರಿಗೆ ಸಿಕ್ಕಿಲ್ಲ ಸರ್. ಯಾರಿಗೂ ಬಡವ್ರಿಗೆ ಸಿಕ್ಕಿಲ್ಲ. ಅದೆಲ್ಲ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಅಂತ ನಾನು ನಿಮ್ಮ ಎಲ್ಲರ ಮುಖ್ಯಮಂತ್ರಿ ಇದಾರಲ್ಲ ಸಿದ್ದರಾಮಯ್ಯ ಸರ್, ತುಂಬಾ ವಿನಂತಿ ಮಾಡ್ಕೋತಾ ಇದ್ದೀನಿ. ಮತ್ತೆ ವಕ್ಫ್ ಸಚಿವರಾಗಿದ್ದಾರಲ್ಲ ನಮ್ಮ ಜಮೀರ್ ಅಹಮದ್ ಸಾಹೇಬ್ರು, ನಿಮ್ಮ ಜಮೀರ್ ಅಹಮದ್ ಸಾಹೇಬ್ರು, ಅವ್ರ ಹತ್ರನು ಇದ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ. ಯಾಕೆ ತಗೊಳ್ಳಲ್ಲ ಅವ್ರ ಮೇಲೆ? ನೀವು ಡಾಕ್ಯುಮೆಂಟ್ ಸಮೇತ ಕೊಟ್ಟಿದಾರಲ್ಲ ಎಲ್ಲ, ಅದ್ರ ಬಗ್ಗೆ ತಗೋಬೇಕು ಅಂತ ವಿನಂತಿ ಮಾಡ್ಕೋತಾ ಇದ್ದೀನಿ ನಾನು ನಿಮ್ಮಲ್ಲಿ. ಇಷ್ಟು ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಗಮನ ಹರಿಸಿ ಅಂತ ಹೇಳಿ ವಿನಂತಿ. ನಮಸ್ಕಾರ. ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರ್ಕಾತು.